ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಮಸ್ತ ದೇವತಾ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಎಲ್ಲ ಭಗವದ್ಭಕ್ತರಿಗೆ ನಮಸ್ಕಾರಗಳು. ನಾಳೆ ದಿವಸ ಕಾರ್ತೀಕ ಶುದ್ಧ ದ್ವಿತೀಯ, ಅದನ್ನು ಯಮದ್ವಿತೀಯ ಅಂತ ಕರೆಯುವಂತಹ ಪದ್ಧತಿಯೂ ಇದೆ. ಆ ನಾಳೆಯ ದಿನದ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಾರದರು ಬ್ರಹ್ಮದೇವರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಯಾವ ವ್ರತವನ್ನು ಮಾಡುವುದರಿಂದ ಮನುಷ್ಯ ತನ್ನ ಮೃತ್ಯುವನ್ನು ಕಾಣುವುದಿಲ್ಲವೋ ಅಂತಹ ವ್ರತವನ್ನು ಉಪದೇಶವನ್ನು ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಬ್ರಹ್ಮದೇವರು ಅವರು ತಿಳಿಸ್ತಾರೆ, ಕಾರ್ತೀಕ ಮಾಸದ ಶುದ್ಧ ದ್ವಿತೀಯ ದಿನದಂದು ಮನುಷ್ಯ ತಾನು ತನ್ನ ಮನಸ್ಸಿನಲ್ಲಿಯೂ ಕೂಡ ಕೆಟ್ಟದಾಗಿರತಕ್ಕಂತಹ ವಿಚಾರವನ್ನು ಮಾಡಬಾರದು. ಒಳ್ಳೆಯ ವಿಹಿತವಾಗಿರುವಂತಹ ಕರ್ಮಗಳ ಬಗ್ಗೆ ವಿಚಾರವನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡ್ತಾರೆ. ಆ ದಿನ ಬೆಳಗ್ಗೆ ಎದ್ದು ದಂತಧಾವನಾದಿಗಳನ್ನು ಎಲ್ಲವನ್ನ ಮುಗಿಸಿಕೊಂಡು ನಂತರ ಸ್ನಾನ, ಸಂಧ್ಯಾ ವಂದನೆ, ಜಪ, ಪೂಜೆ, ಪಾರಾಯಣ, ಏನೇನು ನಿತ್ಯ ಕರ್ಮಗಳು ಇವೆಯೋ ಅದೆಲ್ಲವನ್ನ ಯಥಾವಿಧಿಯಾಗಿ ಮಾಡಿ ಮುಗಿಸಿ ಮುಂದೆ ಔದುಂಬರ ವೃಕ್ಷವನ್ನ ಕುರಿತು ಅಲ್ಲಿಗೆ ಹೋಗಿ ಅಷ್ಟದಳೋಪೇತವಾಗಿರ್ತಕ್ಕಂತಹ ಪದ್ಮವನ್ನ ರಚನೆಯನ್ನ ಮಾಡಬೇಕು. ಅಲ್ಲಿ ಸರಸ್ವತಿಯನ್ನ ಆವಾಹನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಸರಸ್ವತಿಯನ್ನ ಆವಾಹನೆಯನ್ನ ಮಾಡಿ ಅವಳಿಗೆ ಷೋಡಶೋಪಚಾರದಿಂದ ಪೂಜೆಯನ್ನ ಮಾಡಬೇಕು. ಧೂಪ, ದೀಪ, ನೈವೇದ್ಯ ಎಲ್ಲ ತರಹದ ಉಪಚಾರವನ್ನ ಮಾಡಿ ಮಂಗಳಾರತಿಯನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಒಂದು ಕರು ಸಹಿತವಾಗಿರುವಂತಹ ಆಕಳನ್ನ ಯೋಗ್ಯನಾಗಿರತಕ್ಕಂತಹ ಬ್ರಾಹ್ಮಣನಿಗೆ, ವೇದಜ್ಞಾನಿಯಾಗಿರುವಂತಹ ಬ್ರಾಹ್ಮಣನಿಗೆ ಆಕಳನ್ನ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ. ಕೊಡುವಂತಹ ಸಂದರ್ಭದಲ್ಲಿ ಸಂಸಾರ ಸಾಗರದಿಂದ ಪಾರು ಮಾಡು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು. ಆಕಳು ಸಿಗದೇ ಇದ್ದ ಪಕ್ಷದಲ್ಲಿ, ಕೊಡುವಂತಹ ಯೋಗ್ಯತೆ ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ ಚರ್ಮದ ಪಾದರಕ್ಷೆಯನ್ನ ಶ್ರದ್ಧೆಯಿಂದ ದಾನವನ್ನ ಮಾಡಿ ಅಪಮೃತ್ಯು ಬರದೇ ಇರುವ ಹಾಗೆ ಅನುಗ್ರಹವನ್ನ ಮಾಡುವಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅನಂತರ ಪುರುಷ ತನ್ನ ಜ್ಯೇಷ್ಠ ಭಗಿನಿ ದೊಡ್ಡಕ್ಕನ ಹತ್ತಿರ ಹೋಗಿ ಅವಳಿಗೆ ನಮಸ್ಕಾರವನ್ನ ಮಾಡಿ ಅವಳಿಂದ ಆಶೀರ್ವಾದವನ್ನ ಪಡೆದುಕೊಂಡು, ಅವಳು ತಮ್ಮನನ್ನ ಕುರಿತು ನಿನ್ನಂತಹ ತಮ್ಮ ದೊರೆತದ್ದೇ ದೊಡ್ಡದಾಗಿರ್ತಕ್ಕಂತಹ ಸೌಭಾಗ್ಯ ಅಂತ ಅಕ್ಕನೂ ಕೂಡ ಭಾವಿಸಬೇಕು ಅಂತ ಹೇಳಿ ತಿಳಿಸಿಕೊಡ್ತಾರೆ. ಅಕ್ಕ ಆ ತಮ್ಮನನ್ನ ಕುರಿತು ಹಿಂದೆ ನಡೆದಿರುವಂತಹ ಒಂದು ಘಟನೆಯನ್ನ ವಿವರಣೆಯನ್ನ ಮಾಡುತ್ತಾಳೆ. ಕಾರ್ತೀಕ ಮಾಸದ ಶುದ್ಧ ದ್ವಿತೀಯ ದಿನದಂದು ಯಮಧರ್ಮರಾಜ ತನ್ನ ಸೋದರಿಯಾಗಿರತಕ್ಕಂತಹ ಯಮುನೆಯ ಮನೆಗೆ ಹೋಗಿದ್ದ. ಅಲ್ಲಿಯೇ ಅವತ್ತು ಅವಳ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವಳ ಮನೆಯಲ್ಲಿಯೇ ಊಟವನ್ನ ಮಾಡಿ ತುಂಬಾ ಚಕಿತನಾದ ಅಂತ ಹೇಳ್ತಾರೆ. ಅವತ್ತಿನ ದಿವಸ ನರಕವಾಸಿಗಳನ್ನೆಲ್ಲರನ್ನ ಮುಕ್ತರನ್ನಾಗಿ ಮಾಡಿದ. ಅಷ್ಟು ಸಂತೋಷಗೊಂಡಿರುವಂತಹ ಈ ದ್ವಿತೀಯ, ಇದನ್ನ ಯಮದ್ವಿತೀಯ ಅಂತ ಕರೆಯುವಂತಹ ಪ್ರಸಿದ್ಧಿಯೂ ಇದೆ. ಯಮದ್ವಿತೀಯ ದಿನದಂದು ಯಾವ ವ್ಯಕ್ತಿ ತನ್ನ ಸೋದರಿಯ ಮನೆಗೆ ಹೋಗುವುದಿಲ್ಲವೋ, ಊಟವನ್ನ ಮಾಡುವುದಿಲ್ಲವೋ ಅಂತಹ ಪಾಪಿಷ್ಠನನ್ನ ಈ ಬ್ರಹ್ಮಹತ್ಯಾದಿ ದೋಷಗಳನ್ನ ಮಾಡಿರುವಂತಹ ಪಿಶಾಚಗಳು ಕಾಯ್ತಾ ನಿಂತಿರುತ್ತವಂತೆ, ಎಲ್ಲಿ ಸಿಗ್ತಾನಿವನು ಅಂತ ಹೇಳಿ. ಸಿಕ್ಕರೆ ಸಾಕು, ನಮಗೆ ಮೃಷ್ಟಾನ್ನ ಭೋಜನ ಸಿಕ್ಕಿತು ಅಂತ ಹೇಳಿ ಸಂತುಷ್ಟರಾಗ್ತಾರಂತೆ. ಹೀಗಾಗಿ ಯಾವ ಕಾಲಕ್ಕೂ ಕೂಡ ಸೋದರಿಯ ಮನೆಗೆ ಹೋಗುವುದನ್ನ ತಪ್ಪಿಸೋದಕ್ಕೆ ಹೋಗಬಾರದು ಅಂತ ತಿಳಿಸಿಕೊಡ್ತಾರೆ. ಹೋಗಿರುವಂತಹ ಅಕ್ಕನಿಗೆ ವಸ್ತ್ರಾಲಂಕಾರವನ್ನೆಲ್ಲವನ್ನ ಕೊಟ್ಟು ಅವಳಿಗೆ ನಮಸ್ಕಾರವನ್ನ ಮಾಡಿ ಅವಳಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ
ಯಮದ್ವಿತೀಯಾದಿನಂದು ಯಾರು ಈ ರೀತಿಯಾಗಿ ಮಾಡುವರೋ ಅಪಮೃತ್ಯುವಿನಿಂದ ಪಾರಾಗ್ತಾರೆ, ಪುತ್ರ ಪೌತ್ರಾದಿಗಳಿಂದ ಸಮೃದ್ಧರಾಗಿ ಜೀವನವನ್ನ ನಡೆಸ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಈ ಕಾರ್ತೀಕ ಮಾಸದಲ್ಲಿ ಬರುವಂತಹ ದ್ವಿತೀಯ ದಿನದಂದು ಯಾರು ಈ ರೀತಿಯಾಗಿ ಮಾಡ್ತಾರೋ ಎಲ್ಲ ತರಹದ ಅನೇಕ ತರಹದ ಪಾಪಗಳು ನಾಶವಾಗಿ ಹೋಗುತ್ತವೆ ಅಂತ ಹೇಳಿ ಪರಮಾತ್ಮ ಕಥೆಯ ಮುಖಾಂತರ ಉಪದೇಶವನ್ನ ಮಾಡಿದ್ದಾನೆ. ಇದನ್ನ ತಿಳಿದುಕೊಂಡು ಯಥಾವತ್ತಾಗಿ ಆಚರಣೆಯನ್ನ ಮಾಡೋಣ ಅಂತ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.